ಪ್ರಗತಿ ಅನ್ನೋದೇನಿದೆ, ಅಭಿವೃದ್ಧಿ ಅನ್ನೋದು ಒಂದು ಮಾಡಲ್ ಇಟ್ಕೊಂಡು ನಾವು ಎಲ್ಲದರಲ್ಲಿ ಆ ಅಭಿವೃದ್ಧಿ ಕಾರ್ಯ ಮಾಡೋಕ್ಕೆ ಹೋಗಿ ಇರೋ ರಸ್ತೆಗಳನ್ನು ಅಗಲೀಕರಣ ಮಾಡೋದು, ಹೈವೇ ಮಾಡೋದು, ಈ ರೀತಿ ಮಾಡೋದ್ರಿಂದ ಒಂದು ಸ್ವಲ್ಪ ದುರಂತಗಳಾಗ್ತಾಯಿವೆ. ಚಾರ್ಧಾಮ ಇದು ಅಲ್ಲೂ ದೊಡ್ಡ ದೊಡ್ಡ ರೋಡ್ ಮಾಡೋಕ್ಕೆ ಹೋಗಿ ಅಲ್ಲೂ ಕೂಡ ಕುಸಿತಗಳಾಗ್ತಾಯಿವೆ. ಈಗ ಚತುಷ್ಪಥ, ಷಟ್ಪಥ, ದಶಪಥ ರೋಡ್ಗಳು ಎಲ್ಲ ಮಾಡೋಕ್ಕೆ ಹೋಗಿ ಕೆಲವು ಕಡೆ ತೊಂದರೆಗಳಾಗಿವೆ. ಅದೆಲ್ಲ ರಿಯಸಸ್ ಮಾಡಬೇಕು. ಯಾಕೆಂದರೆ ಇವತ್ತೇನೋ ಸೇಫು ಅನಿಸುತ್ತೆ ಈ ಮಳೆಗೆ. ಮುಂದಿನ ವರ್ಷ ಇನ್ನೂ ದೊಡ್ಡ ಮಳೆ ಬಿದ್ದರೆ ಶಿರಾಡಿ ಘಾಟ್ಗೆ 4-5 ವರ್ಷದ ಕೆಳಗೆ ನಾನು ಹೇಳಿದ್ದೆ, ಇಲ್ಲಿ ಕುಸಿತ ಇದ್ದೇ ಇರುತ್ತೆ, ಟನಲಿಂಗ್ ಮಾಡಬೇಕು ಅಂತ, ಸುರಂಗ ಮಾರ್ಗ ಮಾಡಿ ಇದನ್ನು ರೋಡ್ ಪಾಸ್ ಮಾಡಬೇಕು ಅಂತ. ಈಗೇನೋ ಟನಲಿಂಗ್ ಸ್ಟಡಿ ನಡೀತಾ ಇದೆ. ಸೂಟಬಲ್ ಅಲೈನ್ಮೆಂಟ್ ಎಲ್ಲಿದೆ ಅದಕ್ಕೆ GSI ಕನ್ಸಲ್ಟೇಷನ್ ತಗೊಬೇಕು. ನಮ್ಮ ವಿಜ್ಞಾನಿಗಳು ದೊಡ್ಡ ತಜ್ಞರದರಲ್ಲಿ ಟನಲಿಂಗ್ನಲ್ಲಿ. ಹಿಮಾಲಯದಲ್ಲಿ ಟನಲ್ ಕೊಡಬೇಕಾದ್ರೆ ನಮ್ಮ ಸಲಹೆ ಇದ್ದೇ ಇರುತ್ತೆ. ನಾವು ಎಲ್ಲ ರೀತಿ ಅಧ್ಯಯನ ಮಾಡಿ ಸಲಹೆ ಕೊಡ್ತೀವಿ. ಸೊ ಕೆಲವರು ಇಂಜಿನಿಯರ್ಗಳು ಏನೋ ದೊಡ್ಡ ಅಂದಾಜು ಅಥವಾ ಪ್ರೈವೇಟ್ ಜಿಯಾಲಜಿಸ್ಟ್ಗಳು ಇಟ್ಕೊಂಡು ಅಥವಾ ಯಾವ ರೀತಿ ತಪ್ಪಾಗುತ್ತೆ ಅಂತ ನಾನು ಹೇಳೋದು ಕಷ್ಟ ಆಗುತ್ತೆ. ಸೊ ಪ್ರಾಪರ್ ಸ್ಟಡಿ ಮಾಡಿಸ್ಬೇಕು ಡಿಪಾರ್ಟ್ಮೆಂಟಲ್ಲಿ. ಕೆಲವರು ಲ್ಯಾಂಡ್ ಸ್ಲೈಡ್ಸಲ್ಲಿ ಟನಲಿಂಗ್ ಕಾರ್ಯದಲ್ಲೇ ಜೀವನ ಪೂರ್ತಿ ಅಧ್ಯಯನ ಮಾಡೋರು ಇರ್ತಾರೆ, ಸ್ಪೆಷಲಿಸ್ಟ್ಗಳು. ಅಂಥವ್ರು ಮುಂದಿಟ್ಕೊಂಡು ಸರ್ ಈ ಒಂದು ಭೂಕುಸಿತ ಎಷ್ಟು ಸಾವಾಗಿರ್ಬೋದು ಸರ್ ಅಂತ 100-200 ಮೇಲಾಗಿರುತ್ತೆ ಟ್ಯಾಲಿ. ಯಾಕೆಂದರೆ ಫೈನಲ್ ಫಿಗರ್ ಸಿಗೋದೇ ಕಷ್ಟ. ಒಳಗಡೆ ಊತು ಹೋಗಿದ್ರೆ ಸಿಗೋದೇ ಇಲ್ಲ ಅಲ್ವಾ. ಈಗ ಹೊರಗಡೆ ಊರಿನವ್ರು ಯಾರೋ ಬಂದು ಅಲ್ಲಿ ಊರಿನಲ್ಲಿ ಉಳ್ಕೊಂಡಿದ್ದು, ಫ್ಲೋಟಿಂಗ್ ಪಾಪ್ಯುಲೇಷನ್ ಇದ್ದು, ರಾತ್ರಿ ಈ ಥರ ಘಟನೆ ಆದರೆ ಗೊತ್ತಾಗಲ್ಲ ಸರ್. ನೀವೊಂದು ಮಾತು ಹೇಳಿದ್ರೆ ಸಾಕಷ್ಟು ಜನ ಆ ಊರವರು ಯಾರೋ ಬಂದಲ್ಲಿ ಹೋಮ್ ಸ್ಟೇ ಮಾಡೋರು, ಅದಕ್ಕೆ ಅಲ್ಲಿ ಇರುವಂಥ ಮಣ್ಣನ್ನು ಕೆಡಿಸಿಬಿಡೋದು, ಏನೊಂದು ಕಾಮಗಾರಿ ಮಾಡೋದು, ಇದರಿಂದ ಸಹ ಲೂಟ್ ಆಗುತ್ತಲ್ಲ ಸರ್? ಖಂಡಿತ. ಈಗ ಸ್ಲೋಪ್ ಏನಿದೆ ನ್ಯಾಚುರಲ್ ಸೆಟ್ಟಿಂಗ್ನೆಲ್ಲ ಸೇಫ್ ಆಗಿರುತ್ತೆ. ನೀವೆಲ್ಲೋ ಒಂದು ಕಡೆ ಕಟ್ ಮಾಡಿದ ತಕ್ಷಣ ಅದರ ಚಲನೆ ಶುರುವಾಗುತ್ತೆ. ಆ ಸ್ಲೋಪ್ ಕಟ್ ಮಾಡಿದ ತಕ್ಷಣ ಅದು ಮೂಮೆಂಟ್ ಶುರುವಾಗುತ್ತೆ. ಇವತ್ತು ಸ್ಲೋ ಇದೆ, ನಾಳೆ ಜಾಸ್ತಿ ಆಗ್ಬೋದು. ಸೊ ಆ ರೀತಿ ಈ ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟಿ ಏನಿದೆ, ಹ್ಯೂಮನ್ ಆ್ಯಕ್ಟಿವಿಟಿ ಏನಿದೆ, ಅದನ್ನು ಸೂಕ್ಷ್ಮ ಪ್ರದೇಶಗಳಲ್ಲಿ ನಿರ್ಬಂಧಿಸಬೇಕಾಗುತ್ತೆ. ಈಗ ವಿಂಡ್ ಮಿಲ್ ಮಾಡಬೇಕಾದ್ರೆ, ಟಾಪಲ್ಲಿ ಮಾಡಬೇಕಾದ್ರೆ ರೋಡ್ ಹೀಗೆ ತಗೊಂಡೋಗ್ತಾರೆ ಸಿನ್ಯೂಸೈಡಲ್ಲಾಗಿ, ಸರ್ಪೆಂಟಿನ್ ಮಾರ್ಜಿನಲ್ಲಿ. ಸೊ ಈ ಕಡೆ ಸ್ಲೋಪು ಸೇಫ್ ಆಗಿದೆ, ಬಟ್ ಆ ಕಡೆ ಸ್ಲೋಪು ಸೇಫ್ ಇಲ್ಲ. ಸೊ ಆ ರೋಡ್ ಮಾಡಿ ರಿಸ್ಕ್ ಇರುತ್ತೆ. ಸೊ ಈ ರೀತಿ ಈಗ ಎಲೆಕ್ಟ್ರಿಸಿಟಿ ಲೈನ್ ಹಾಕಬೇಕು ಅಂದರೆ ಮರ ಕಡಿತಾರೆ. ಸೊ ಮರ ಕಡಿಯೋದು ಅಷ್ಟೇ ಅಲ್ಲ, ಕೆಲವು ಕಡೆ ಸ್ಲೋಪು ಕಡಿದಿರ್ತಾರೆ. ಸೊ ಅದು ಎಲ್ಲ ಟೋಟಲ್ ಮಾಡಬೇಕಾಗುತ್ತೆ. ಸರ್ ಇದರಿಂದ ತುಂಬ ಒಂದು ಕಡೆ ಈ ಕೇರಳ ಭಾಗ, ಕೊಡಗು ಭಾಗ, ಸಕಲೇಶ್ವರ ಭಾಗ ಇದೊಂದು ಕಡೆ ಭಯ ಸರ್. ಯಾಕಂದರೆ ಗುಡ್ಡಗಾಡು ಪ್ರದೇಶದಲ್ಲಿ ಇರ್ತಾರೆ, ನಮ್ಮಲ್ಲಿ ಯಾವಾಗ ಆಗುತ್ತೆ ಗೊತ್ತಾಗಲ್ಲ. ಆಮೇಲೆ ಇದು ಚಿಕ್ಕಮಗಳೂರು, ಕಳಸೂರು, ಕಳಸ, ಆ ಕಡೆ ಶೃಂಗೇರಿ ಕಡೆ ಎಲ್ಲ. ನಂತರ ಮುಂದಕ್ಕೆ ಹೋದರೆ ಸಿರ್ಸಿ, ದಾಂಡೇಲಿ, ಸಿದ್ದಾಪುರ ಆ ಕಡೆ ಎಲ್ಲ. ಈಗ ಅಂಕೋಲ ತಾಲೂಕು ಇವೆಲ್ಲನೂ ಕೂಡ ಪಶ್ಚಿಮ ಘಟ್ಟಗಳು ಒಂದಲ್ಲ ಒಂದಿನ ಡೇಂಜರಸ್. ಅದು ಸೇಫ್ ಅನ್ನೋದು ಇಲ್ಲವೇ ಇಲ್ಲ. ಯಾಕೆಂದರೆ 60 ಡಿಗ್ರಿ ಸ್ಲೋಪ್ ಇರುತ್ತೆ ನೋಡಿ, 55-60 ಡಿಗ್ರಿ. ಕೆಲವು ಕಡೆ ಇಳಿಜಾರು ಅಷ್ಟರ ಮಟ್ಟಿಗೆ ಇರುತ್ತೆ. ದೊಡ್ಡ ಮಳೆ ಬಂದರೆ ಆ್ಯಂಡ್ ಸಾವಿರಾರು ವರ್ಷಗಳಿಂದ ಮಳೆ ಬಿದ್ದು ಕಲ್ಲುಗಳೆಲ್ಲ ಲೂಸ್ ಆಗಿರುತ್ತೆ, ಮಣ್ಣಾಗಿರುತ್ತೆ. ಸೊ ಹೆಚ್ಚಿನ ಸಾಯಿಲ್ ಪ್ರೊಫೈಲ್ ಇರುತ್ತೆ. ಸೊ ಕುಸಿದು ಹೋಗುತ್ತೆ. ಸರ್ ಹೇಗೆ ಸರ್ ಪರಿಹಾರ ಏನಾದರೂ ಇದೆಯಾ ಸರ್? ಹೇಗೆ ಸರ್ ಪರಿಹಾರ ನೋಡಿ, ಹಳ್ಳಿಗಳು ಕಟ್ಟಬೇಕಾದ್ರೆ, ಟೌನ್ಗಳು ಮಾಡಬೇಕಾದ್ರೆ ಅರ್ಬನ್ ಜಿಯಾಲಜಿ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ. ನಾವು ಊರು ಕಟ್ಟಬೇಕಾಗಿರೋ ಜಾಗದಲ್ಲಿ ಯಾವ ರೀತಿ ಶಿಲೆಗಳಿವೆ, ಯಾವ ರೀತಿ ಬಿರುಕುಗಳಿವೆ, ಯಾವ ರೀತಿ ಹಳ್ಳ ತೊರೆಗಳಿವೆ, ನದಿಗಳಿವೆ, ಉಪನದಿಗಳು, ನೀರು ಎಲ್ಲಿ ಸಿಗುತ್ತೆ ನಮಗೆ, ಅಂತರ್ಜಲ ಎಲ್ಲಿ ಸಿಗೋ ಚಾನ್ಸ್ ಇದೆ, ಇವೆಲ್ಲ ಸ್ಟಡಿ ಮಾಡಿ ಊರು ಕಟ್ಟಬೇಕು. ಈಗ ಇತ್ತೀಚೆಗೆ ರಿಯಲ್ ಎಸ್ಟೇಟ್ನವರು ಕೃಷಿ ಭೂಮಿನೆಲ್ಲ ಸೈಟ್ಗಳು ಮಾಡಿ ಬಡಾವಣೆ ಮಾಡ್ತಿದ್ದಾರೆ. ಸೊ ನೀವು ಊರನ್ನು ವಿಸ್ತರಿಸ್ತಾ ಹೋದರೆ ಒಂದಲ್ಲ ಒಂದಿನ ಪ್ರಮಾದನೇ. ಸರ್ ಈಗ ಮತ್ತೆ ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಮಾಡಕ್ಕೆ ಕೊಟ್ಟಿದ್ದಾರೆ, ರಾಮನಗರ ಅದೆಲ್ಲ ತರ್ತಿದ್ದಾರೆ. ಹೇಗೆ ಸರ್ ಈ ಒಂದು ವಿಚಾರಕ್ಕೆ ಏನು ಹೇಳ್ತೀರಿ ಸರ್? ನೋಡಿ, ಇದು ರಾಜಕೀಯ ನಿರ್ಧಾರ, ಇದು ವೈಜ್ಞಾನಿಕ ನಿರ್ಧಾರ ಅಲ್ಲ. ಯಾವುದೇ ಸಿಟಿ ಆಗಲಿ, ನಾನು ಮತ್ತೆ ಒತ್ತಿ ಹೇಳ್ತೀನಿ, ನಾವು ಬಿಗ್ ಸಿಟಿ ಕಟ್ಬೋದು, ಲಾರ್ಜ್ ಸಿಟಿ ಕಟ್ಬೋದು, ಆದರೆ ಗ್ರೇಟ್ ಸಿಟಿ ಕಟ್ಟೋಕ್ಕಾಗಲ್ಲ. ಬೆಂಗಳೂರನ್ನ ಗ್ರೇಟ್ ಬೆಂಗಳೂರು ಮಾಡಬೇಕೆ ಹೊರತು ಅದು ಅಂದರೆ ಒಂದು ಒಳ್ಳೆಯ ವಾಸಸ್ಥಾನ. ಗ್ರೇಟ್ ಅಂದರೆ ಒಂದು ಒಳ್ಳೆಯ ಶಾಸ್ತ್ರನ. ಗ್ರೇಟರ್ ಅಂದರೆ ಅದು ವಿಸ್ತಾರವಾದ ದೊಡ್ಡದು ಅಂತ. ಸೊ ಆ ಅರ್ಥದಲ್ಲ. ಈಗ ಉದಯ್ಪುರ್ ಈಸ್ ಎ ಗ್ರೇಟ್ ಸಿಟಿ, ಇಂದೂರ್ ಈಸ್ ಎ ಗ್ರೇಟ್ ಸಿಟಿ. ಸೊ ಬಾಂಬೆ, ಕಲ್ಕಟ್ಟ, ಡೆಲ್ಲಿ ಆರ್ ನಾಟ್ ಗ್ರೇಟ್ ಸಿಟೀಸ್, ದೇ ಆರ್ ಲಾರ್ಜ್ ಸಿಟೀಸ್. ಸೊ ಆ ಥರ ಗ್ರೇಟ್ನೆಸ್ ಅಂದರೆ ಅಲ್ಲಿನ ಜನಗಳಿಗೆ ವಾಸಕ್ಕೆ ಅನುಕೂಲಗಳಿದೆಯಾ, ಸುಖ ಇದೆಯಾ, ನೆಮ್ಮದಿ ಇದೆಯಾ, ಇದು
ಫ್ಯಾಕ್ಟರ್ಸು. ಅದು ಬಿಟ್ಬಿಟ್ಟು ನಾವು ಮೆಟ್ರೋ ಮಾಡಿದ್ದೀವಿ, ಟನಲ್ ರೋಡ್ ಮಾಡಿದ್ದೀವಿ, ಅದೆಲ್ಲ ಇಲ್ಲಿಂದ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾದ್ರೆ ನಿಮ್ಗೆ 1 ಗಂಟೆ ಬೇಕು ಗಾಡಿನಲ್ಲಿ, ವೆಹಿಕಲ್ನಲ್ಲಿ ಹೋಗ್ಬೇಕಾದ್ರೆ. ಅಷ್ಟು ಡೆನ್ಸಿಟಿ ಇದೆ, ಪೊಲ್ಯೂಷನ್ ಇದೆ, ನೀರಿನ ಉಪಲಬ್ಧಿ ಇಲ್ಲ. ಕಳೆದ ಸಮ್ಮರ್ನಲ್ಲಿ 0 ಡೇ ಬಂದೇ ಬಿಟ್ಟಿತ್ತು, 0 ಡೇ ಬಂದಿತ್ತು. ಇಷ್ಟೊಂದು ಪಾಪ್ಯುಲೇಷನ್ ನೀವು ನೀರು ಎಲ್ಲಿಂದ ತರ್ತೀರ? ಮಳೆ ಬೀಳಿಲ್ಲ 2 ವರ್ಷ. ಈ ವರ್ಷ ಏನೋ ದಿಢೀರ್ ಮಳೆ ಬಿದ್ದಿದೆ ಪಶ್ಚಿಮ ಘಟ್ಟದಲ್ಲಿ, ಮೈದಾನ ಪ್ರದೇಶದಲ್ಲಿ ಮಳೆ ಇಲ್ಲ. ಬೆಂಗಳೂರು, ಬಳ್ಳಾರಿ, ಚಿತ್ರದುರ್ಗ, ತುಮಕೂರು, ಮಂಡ್ಯ, ರಾಯಚೂರು ಈ ಕಡೆ ಮಳೆ ಇಲ್ಲ. ಸೊ ನೀವು ಆವರೇಜ್ ತಗೊಂಡ್ರೆ ಇಲ್ಲಿ ಕಮ್ಮಿನೇ ಇದೆ. ಪಶ್ಚಿಮ ಘಟ್ಟದಲ್ಲಿ ಬಿದ್ದಿದೆ. ಅಲ್ಲಿ ಬೀಳೋ ನೀರು ಅರ್ಧ ಮುಕ್ಕಾಲು ಭಾಗ ಅರಬ್ಬಿ ಸಮುದ್ರಕ್ಕೆ ಹೋಗುತ್ತೆ, ಸ್ವಲ್ಪ ಭಾಗ ಈ TB ಡ್ಯಾಮು, ಲಿಂಗನಮಕ್ಕಿ ನಮ್ಮ ಇದಕ್ಕೆಲ್ಲ ಬಂದಿದೆ. ಸೊ ನೀವು ಸೆಪ್ಟೆಂಬರ್ 30ಕ್ಕೆ ಲೆಕ್ಕ ಹಾಕಿದ್ರೆ ಮಳೆ ಎಷ್ಟು ಬಂದಿದೆ ಅಂತ ಗೊತ್ತಾಗುತ್ತೆ. ಸಪೋಸ್ ಒಂದು 2-3 ವರ್ಷ ಮಳೆ ಕಡಿಮೆ ಆಯಿತು, ಕೊರತೆ ಆಯಿತು, ನೀರಿನ ಕೊರತೆ ಆಯಿತು, ಬೆಂಗಳೂರಿಗೆ ನೀರು ಎಲ್ಲಿಂದ ಒದಗಿಸ್ತೀರ ಅಲ್ವಾ? ಅದು ನೋಡ್ಕೊಂಡು ನಾವು ಪಟ್ಟಣನ ಲಿಮಿಟ್ ಮಾಡ್ಕೊಬೇಕು, ಒಂದು ಕಡಿವಾಣ ಹಾಕ್ಕೊಬೇಕು. ಇಂಡಸ್ಟ್ರಿಗಳು ಓಪನ್ ಮಾಡಿ ಅವರು ದುಡ್ಡು ತಂದು ಹಾಕ್ತಾರೆ, ಬಂಡವಾಳ, ಜಿಮ್ ಮಾಡಿ, FDA ಮಾಡಿ ದುಡ್ಡು ತರೋಕ್ಕೆ ರೆಡಿ ಇದ್ದಾರೆ ಜನ. ಯಾಕೆಂದರೆ ಇಂಥ ಜಾಗ ಸಿಗಲ್ಲ ಅವ್ರಿಗೆ. ಇಷ್ಟು ಒಳ್ಳೆಯ ಜನ, ಇಷ್ಟು ವಾತಾವರಣ, ಟೆಕ್ನಿಕಲ್ಲು, ಎಜುಕೇಟೆಡ್ ಕ್ಲಾಸ್ ಇಲ್ಲೆಲ್ಲ ಬೇರೆ ಕಡೆ ಸಿಗಲ್ಲ. ಅದಕ್ಕೆ ಫಾರಿನರ್ಸ್ ಇಲ್ಲಿ ಬರ್ತಾರೆ. ನಾವು ಎಲ್ಲಿ ನಮ್ಮ ಲಿಮಿಟ್ ನೋಡ್ಕೊಬೇಕು. ಜಾಗ ಕೊಟ್ಟು ಉದ್ಯೋಗ ಕೊಡ್ತೀವಿ ಅಂತಾರೆ, ಉದ್ಯೋಗ ಕೊಡಲ್ಲ. ಸೊ ಅವರು ಲಾಭ ಮಾಡ್ಕೊಂಡು ಹೋಗ್ತಾರೆ ಹೊರ್ತು ನಮಗೇನು. ದೊಡ್ಡಬಳ್ಳಾಪುರ, ರಾಮನಗರ, ಕನಕಪುರ ಎಲ್ಲ ಬೆಂಗಳೂರಿಗೆ ಬರ್ತಾರೆ. ಈಗ ಅದೇ ದಕ್ಷಿಣ ಮಾಡಿದಾರಲ್ಲ, ದಕ್ಷಿಣ ಜಿಲ್ಲೆ ಇದೆಲ್ಲ ಮಾಡಿ ನೀವು ಇಲ್ಲಿಂದ ಶುರು ಮಾಡಿ ಮಂಗಳೂರು ತನಕನೂ ಡ್ರೈವ್ ಮಾಡಿದಷ್ಟು ಪಟ್ಟಣ ಬೆಳೆಸ್ಬಿಟ್ರೆ ಮಧ್ಯದಲ್ಲಿ ಕೃಷಿ ಜಮೀನಲ್ಲಿ ನೀರಿನ ಜಾಗ ಯಾವುದು, ಓಪನ್ ಸ್ಪೇಸ್ ಯಾವುದು? ಸರಿ, ಮುಂದಾನ ದಿನಗಳಲ್ಲಿ ಅನಾಹುತ ಈ ಥರ ಆದರೆ ಇದೆ ಸರ್. ಖಂಡಿತ. ಹೋದ ವರ್ಷವೇ ನೀರಿನ ಕೊರತೆ ಶುರುವಾಗಿತ್ತು. ಇನ್ನೊಂದು ವಾರ ಆಗೋಗಿದ್ರೆ ಕಷ್ಟ ಆಗೋದು ನೀರಲ್ಲಿ ತರೋದು ಅಂತ. ಈ ವರ್ಷ ಸೆಪ್ಟೆಂಬರ್ 30 ಕೇಳ್ಬೋದು ಕೊರತೆ ಎಷ್ಟು ಮಟ್ಟಿಗಿದೆ ಅಂತ. ಇನ್ನು ಹಿಂಗಾರು ಬಗ್ಗೆ ಅಕ್ಟೋಬರ್ನಲ್ಲಿ ನಾವು ಸ್ಟಾಕ್ ತಗೊಬೋದು. ಕೆಲವು ಘಟನೆಗಳು ನಡೀತವೆ ವೈಜ್ಞಾನಿಕವಾಗಿ. ಹಿಂಗಾರು ಅಕ್ಟೋಬರ್, ಡಿಸೆಂಬರ್ ಅವಧಿನಲ್ಲಿ ಎಷ್ಟು ಮಳೆ ಬೀಳುತ್ತೆ ಅಂತ ನಾವು ಅಕ್ಟೋಬರ್ನಲ್ಲಿ ಅಂದಾಜು ಮಾಡ್ಬೋದು. ಸೊ ಆ ರೀತಿ ಸಪೋಸ್ ಕಡಿಮೆ ಆದರೆ ಮುಂದಿನ ಬೇಸಿಗೆಗೆ ಹೊಡೆತ ಬೀಳುತ್ತೆ. ಮುಂದಿನ ಬೇಸಿಗೆಗೆ ಮುಂಜಾಗ್ರತೆ ಕ್ರಮವಾಗಿ ಜನವರಿಯಿಂದನೇ ಕ್ರಮ ತಗೋಬೇಕಾಗುತ್ತೆ, ಮಾರ್ಚಲ್ಲ. ಸೊ ಹೀಗಾಗಿ ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ಇದು ವೇದಿಕೆ. ಇದು ಫೋಟೋ ಡಿಬೇಟ್. ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.